ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇದು ನನ್ನ 5th ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ವಿತ್ ಪಾಸ್. ಏನಂದರೆ ನಂದು ಮತ್ತು ಟ್ರೈನಿಂದು ಬಗ್ಗೆ ಅದೊಂದು ನೆವರ್ ಎಂಡಿಂಗ್ ಲವ್ ಸ್ಟೋರಿ ಹೇಳ್ಬೋದು. ಮಂಗಳೂರು ಸೇಂಟ್ ಅಲೋಶಿಯಸ್ ಕಾಲೇಜಿನ MBA ವಿದ್ಯಾರ್ಥಿ ರೋನಕ್ ಡೇಸಾ ರೈಲು ಛಾಯಾಗ್ರಹಣದಲ್ಲಿ ಅಸಾಮಾನ್ಯ ಕೌಶಲ್ಯ ತೋರಿದ್ದಾರೆ. ಬಾಲ್ಯದಲ್ಲೇ ಹುಟ್ಟಿದ ರೈಲು ಪ್ರೀತಿ ಇಂದಿಗೆ 100 ಅದ್ಭುತ ಚಿತ್ರಗಳಲ್ಲಿ ಮೂಡಿಬಂದಿದೆ. ಕಾಡು, ಜಲಪಾತ, ಪರ್ವತ, ಸುರಂಗ, ಸೇತುವೆಗಳಲ್ಲಿ ಹಾದು ಹೋಗುವ ರೈಲುಗಳ ಈ ಕ್ಷಣಗಳನ್ನು ಸೆರೆ ಹಿಡಿದು ರೈಲ್ವೆ ಸಚಿವಾಲಯದ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ನನ್ನ ಹೆಸರು ರೋನಕ್ ಡೇಸಾ. ನಾನು ಅಲೋಶಿಯಸ್ ಕಾಲೇಜಲ್ಲಿ 2nd ಇಯರ್ MBA ಓದ್ತಾ ಇದ್ದೀನಿ. ಈಗ ನನಗೆ ಟ್ರೈನ್ ಅಂದರೆ ತುಂಬ ಆಸಕ್ತಿ ಚಿಕ್ಕದಿಂದಲೂ ಕೂಡ. ಈಗ ಇನ್ನೂ ಸಹ ಇದೆ. ಅದು ಏನಂದರೆ ನಂದು ಮತ್ತು ಟ್ರೈನಿಂದು ಬಗ್ಗೆ ಅದೊಂದು ನೆವರ್ ಎಂಡಿಂಗ್ ಲವ್ ಸ್ಟೋರಿ ಹೇಳ್ಬೋದು. ಸೊ ನಾನು ಚಿಕ್ಕದಿಂದಲೇ ಏನೋ ಮಾಡಬೇಕಿತ್ತಂತೆ ಒಂದು ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ಸೊ ನಾನು ಫೋಟೋಗ್ರಫಿಯಿಂದ ಸ್ಟಾರ್ಟ್ ಮಾಡಿದೆ. PUC ಇಂದ ಒಂದು ಸ್ಟಿಲ್ ಕ್ಯಾಮರಾ ಇತ್ತು ಕೈಯಲ್ಲಿ, ಮತ್ತು ಅದು ಅಪ್ಗ್ರೇಡ್ ಆಯಿತು, ಈಗ ಮಿರರ್ಲೆಸ್ ಕ್ಯಾಮರಾ. ಸೊ ಹಾಗೆ ಮಾಡಿ ದೇಶದಲ್ಲಿ ಒಳ್ಳೆಯ ಜಾಗದಲ್ಲಿ ಹೋಗಿ ಸೀನಿಕ್ ಬ್ಯೂಟಿ ವಿತ್ ಇಂಡಿಯನ್ ರೈಲ್ವೇಸ್, ಅದು ಒಂದು ಥೀಮ್ ಇತ್ತು ನಂದು, ನೇಚರ್ ವಿತ್ ಇಂಡಿಯನ್ ರೈಲ್ವೇಸ್. ಆ ಸಿಮಿಲರ್ ಥೀಮ್ಸಲ್ಲಿ ಫೋಟೋಸನ್ನು ಕ್ಯಾಪ್ಚರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬಲ್ಲಿ. ನನಗೆ ರೈಲ್ವೆ ದುನಿಯಾದಲ್ಲಿ ರೈಲ್ ಬಾಯ್ ರಾನ್ ಅಂತ ಹೆಸರು ಇಟ್ಟಿದ್ದಾರೆ. ಯಾಕಂದರೆ ನಂದು ಸೋಷಿಯಲ್ ಮೀಡಿಯಾ ಪೇಜಸ್ ರೈಲ್ ಬಾಯ್ ರಾನ್ ಅಂತ ಹೆಸರಿದೆ. ಫೋಟೋಸ್ ಅಂದರೆ ಅದು ಸೀನಿಕ್ ಬ್ಯೂಟಿ ಪಿಕ್ಚರ್ಸ್ ಅಲ್ಲ. ಸೊ ಅದು ರೈಲ್ವೆ ಮಿನಿಸ್ಟ್ರಿದ್ದು ಗಮನ ಸೆಳೆಯಿತು. ಝೋನಲ್ ಮಿನಿಸ್ಟ್ರೀಸ್, ರೈಲ್ವೆ ಝೋನ್ಸಲ್ಲಿ ಝೋನಲ್ ಹೆಡ್ ಮತ್ತು ಸೆಂಟ್ರಲ್ ರೈಲ್ವೆ ಮಿನಿಸ್ಟ್ರಿ ಅವರು ಫೋಟೋಸನ್ನು ನೋಡಿ ಅವರಿಗೆ ಇಷ್ಟಪಟ್ಟು ಅವರ ಪೇಜಲ್ಲಿ ಹಾಕಲಿಕ್ಕೆ ಶುರು ಮಾಡಿದರು. ಹಾಗೆ ಮಾಡಿ ಸುಮಾರು ಆಯಿತು. ಈಗ 2-3 ಇಯರ್ಸಿಂದ ಆಗ್ತಾಯಿದೆ ಅದು ಕಂಟಿನ್ಯೂಸ್ ಪ್ರಾಸೆಸ್ ಆಗಿ. ರೈಲ್ವೆ ಮಿನಿಸ್ಟರ್ ಶ್ರೀ ಪಿಯೂಷ್ ಗೋಯಲ್, ಎಕ್ಸ್ ರೈಲ್ವೆ ಮಿನಿಸ್ಟರ್, ಮತ್ತು ರೈಲ್ವೆ ಮಿನಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಅಫಿಷಿಯಲ್ ಪೇಜಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಅಗೇನ್ ಅದರಲ್ಲೆಲ್ಲ ಫೀಚರ್ ಆಗಿದೆ. ಮತ್ತು ಅದನ್ನು ಬಿಟ್ಟು ಕೆಲವು ಲೋಕಲ್ MLA, MLC ಅವರ ಪೇಜಲ್ಲಿ ಕೂಡ ಫೀಚರ್ ಆಗಿದೆ. ಇದು ನನ್ನದು ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಇದು ನನ್ನ 5th ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ವಿತ್ ಪಾಸ್. ಸ್ಟಾರ್ಟ್ ಆದದ್ದು ಹಾಗೆ ರೈಲ್ವೆ ಪ್ರಮೋಷನ್ ಮಾಡಿ ಅವರು ಅದು ನೋಟಿಸ್ ಮಾಡಿದ್ದವರು ಫಸ್ಟ್ ನನಗೆ ಧಾರವಾಡ ಬೆಂಗಳೂರು ವಂದೇ ಭಾರತ್ ಅದಕ್ಕೆ ಇನ್ವೈಟ್ ಕೊಟ್ಟರು ಸೌತ್ ವೆಸ್ಟರ್ನ್ ರೈಲ್ವೇಸಿಂದ. ಅದರ ನಂತರ ಕಾಸರಗೋಡು ತ್ರಿವೇಂದ್ರಂ ವಂದೇ ಭಾರತ್, ಅದರ ನಂತರ ಮಂಗಳೂರು ಮಡ್ಗಾಂವ್ ವಂದೇ ಭಾರತ್. ನನಗೆ ಬೆಂಗಳೂರು ಟು ಬೆಳಗಾವಿ ಆ ವಂದೇ ಭಾರತ್ ಸರ್ವಿಸಿಗೆ ಇನ್ವೈಟ್ ಕೊಟ್ಟರು. ಆ ವಂದೇ ಭಾರತ್ ಸರ್ವಿಸಿಗೆ ನಮ್ಮ PM ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ರೈಲ್ವೆ ಮಿನಿಸ್ಟರ್ ಶ್ರೀ ಅಶ್ವಿನಿ ವೈಷ್ಣವ್, ಪ್ರೆಸೆಂಟ್ ರೈಲ್ವೆ ಮಿನಿಸ್ಟರ್, MOSR ಕರ್ನಾಟಕ ಮತ್ತು CM ಆಫ್ ಕರ್ನಾಟಕ ಅವರು ಇದ್ದರು. ಅವರು ಒಂದು ಕೋಚಲ್ಲಿ ಬಂದು ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿದರು PM ಅವರು. ನಮಗೆ ಸಪ್ರೇಟ್ ಬೋಗಿ ಇತ್ತು, C305 ಆ ಕೋಚ್ ಇತ್ತು. ನಮಗೆ 05 ನಂದು ಸೀಟ್ ಇತ್ತು. ನಾನು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಅಫಿಷಿಯಲಿ ಏನಿಲ್ಲ ಸದ್ಯಕ್ಕೆ, ಬಟ್ ಫ್ಯೂಚರಲ್ಲಿ ನನಗೆ ಫೋಟೋಗ್ರಫಿ ನಂತರ ಡಿಸೈನಿಂಗಲ್ಲಿ ಸಹ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗೆ ಒಂದೊಂದು ಇಂಜಿನ್ ಮತ್ತು ಬೋಗೀಸ್ ಅಂದರೆ ಕೋಚಸ್ದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇನೆ. ಅದೊಂದು ಕಲಿಸ್ತಾ ಇದ್ದೇನೆ ರೈಲ್ವೆ ಡಿಪಾರ್ಟ್ಮೆಂಟಿಗೆ, ಅವರಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಫ್ಯೂಚರಲ್ಲಿ ಒಂದು ಕಂಪೈಲೇಷನ್ ಮಾಡಿ ಅವರಿಗೆ ಕೊಡ್ತೇನೆ ನಾನು.